ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವೆಲ್ಲರೂ ಕೂಡ ಶ್ರಾವಣ ಮಾಸದಲ್ಲಿ ಶ್ರೀ ವರಮಹಾಲಕ್ಷ್ಮಿಯನ್ನು ಮನೆಗೆ ಕರೆಸಿ ಹಬ್ಬವನ್ನು ಆಚರಣೆ ಮಾಡಿದ್ದಾಯಿತು. ಈಗ ಭಾದ್ರಪದ ಮಾಸದಲ್ಲಿ ಸ್ವರ್ಣ ಗೌರಿಯನ್ನ ಅಥವಾ ಗೌರಮ್ಮನನ್ನ ಮನೆಗೆ ಕರೆದು ಪೂಜೆಯನ್ನ ಮಾಡಿ ಕಳಿಸ್ಕೊಡ್ಬೇಕು. ಹಾಗಾಗಿ ಸ್ವರ್ಣ ಗೌರಿ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು, ಸ್ವರ್ಣ ಗೌರಿ ವ್ರತದ ಪೂಜಾ ಮುಹೂರ್ತವೇನು, ಸ್ವರ್ಣ ಗೌರಿಗೆ ಮಂತ್ರ ಸಹಿತವಾಗಿ ಹೇಗೆ ಮನೆಯಲ್ಲಿ ಸರಳವಾಗಿ ಪೂಜೆಯನ್ನ ಮಾಡಿಕೊಳ್ಬಹುದು, ಹಾಗೆ ಯಾರ ಮನೆಯಲ್ಲಿ ಸ್ವರ್ಣ ಗೌರಿಯನ್ನು ತಂದು ಇಟ್ಟು ಪೂಜೆಯನ್ನ ಮಾಡುವ ಪದ್ಧತಿ ಇರಲ್ಲ, ಅವರು ಹೇಗೆ ತಂದು ಪೂಜೆಯನ್ನ ಮಾಡಿಕೊಳ್ಬೇಕು ಎಂಬುದರ ಎಲ್ಲದರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಭಾದ್ರಪದ ಮಾಸದ ಗಣೇಶ ಚತುರ್ಥಿಯ ಇಂದಿನ ದಿನ ಅಂದ್ರೆ ಗಣೇಶನ ಹಬ್ಬದ ಇಂದಿನ ದಿನ ಸೂರ್ಯನು ಸಿಂಹ ರಾಶಿಯಲ್ಲಿ ಇದ್ದಾಗ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಸ್ವರ್ಣ ಗೌರಿ ವ್ರತವನ್ನ ಆಚರಣೆ ಮಾಡಬೇಕು ಎಂದು ಹೇಳಲಾಗುತ್ತೆ. ಅದೇ ಪ್ರಕಾರವಾಗಿ ನಾವು ಕೂಡ ಆಚರಣೆಯನ್ನ ಮಾಡ್ತೀವಿ. ಸ್ವರ್ಣ ಅಂದ್ರೆ ಚಿನ್ನ ಅಥವಾ ಬಂಗಾರ ಅಂತ. ಗೌರಿ ಅನ್ನೋದು ಪಾರ್ವತಿಯ ಮತ್ತೊಂದು ಹೆಸರು. ಹಾಗಾಗಿ ಚಿನ್ನದ ಬಣ್ಣವನ್ನು ಹೊಂದಿರುವಂತಹ ಗೌರಿಯನ್ನು ನಾವು ಮನೆಗೆ ತಂದು ಮನೆಯಲ್ಲಿಟ್ಟು ಪೂಜೆಯನ್ನ ಮಾಡಬೇಕು ಅಂತ ಹೇಳಲಾಗುತ್ತೆ. ಅಂದ್ರೆ ಸ್ವರ್ಣ ಗೌರಿ ವ್ರತದಲ್ಲಿ ನಾವು ಈಗಲೂ ಕೂಡ ಬಹಳಷ್ಟು ಜನ ಈ ಪದ್ಧತಿಯನ್ನ ಅನುಕರಣೆ ಮಾಡುತ್ತಿದ್ದಾರೆ. ಅದೇನು ಅಂತ ಅಂದ್ರೆ ಅರಿಶಿಣ, ಅಂದ್ರೆ ಚಿನ್ನದ ಬಣ್ಣ ಅಂತಂದ್ರೆ ಅರಿಶಿಣ. ಹಾಗಾಗಿ ಅರಿಶಿಣದಲ್ಲಿ ಮಾಡಿರುವ ಗೌರಿಯನ್ನು ಇಟ್ಟು ಆರಾಧನೆಯನ್ನು ಮಾಡುವುದು ಕೂಡ ಪದ್ಧತಿಯಾಗಿದೆ. ಈಗ ಬಹಳಷ್ಟು ಜನ ಗಣೇಶನನ್ನ ಅಂದ್ರೆ ಅಂಗಡಿಯಲ್ಲಿ ಮಾರುಕಟ್ಟೆಯಲ್ಲಿ ತೆಗೆದುಕೊಂಡು ಪೂಜೆಯನ್ನು ಮಾಡುವುದುಂಟು. ಅದೇ ಪ್ರಕಾರವಾಗಿ ಗೌರಮ್ಮನನ್ನು ಕೂಡ ಅಂದ್ರೆ ಮಣ್ಣಿನಲ್ಲಿ ಮಾಡಿದಂತ ಗೌರಮ್ಮನನ್ನು ತಂದು ಕೂಡ ಪೂಜೆಯನ್ನ ಮಾಡುವುದು ಒಂದು ವಾಡಿಕೆಯಾಗಿದೆ. ಹಾಗಾಗಿ ಎರಡು ರೀತಿಯಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಪೂಜೆಯನ್ನ ಮಾಡಿಕೊಳ್ಬಹುದು. ಯಾರು ಈ ಸ್ವರ್ಣ ಗೌರಿಯನ್ನೇ ತಂದು ಮನೆಯಲ್ಲಿಟ್ಟು ಪೂಜೆಯನ್ನ ಮಾಡ್ತಾರೆ ಅವರಿಗೆ ಸಕಲ ಸಂಪತ್ತು, ಸಮೃದ್ಧಿ, ಮನೆಯಲ್ಲಿ ಶಾಂತಿ, ವೈವಾಹಿಕ ಸಂತೋಷ, ಜೊತೆಗೆ ಗೌರಿ ದೇವಿಯ ಸದ್ಗುಣಗಳು ಕೂಡ ಅವರಿಗೆ ಪ್ರಾಪ್ತಿಯಾಗುತ್ತೆ. ಅಂದ್ರೆ ಅವಳ ಆಶೀರ್ವಾದ ದೊರಕುತ್ತೆ ಎಲ್ಲರಿಗೂ ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಸ್ವರ್ಣ ಗೌರಿ ವ್ರತದಂದು ಮದುವೆ ಆಗಬೇಕಾದ ಹೆಣ್ಮಕ್ಳು ಕೂಡ ಆಚರಣೆಯನ್ನ ಅಂದ್ರೆ ಈ ಸ್ವರ್ಣ ಗೌರಿಯ ಪೂಜೆಯನ್ನು ಮಾಡೋದ್ರಿಂದ ಅವರಿಗೆ ಒಂದು ಉತ್ತಮವಾದಂತ ವರ ದೊರಕುತ್ತಾನೆ ಎಂದು ಹೇಳಲಾಗುತ್ತೆ. ಇನ್ನು ಯಾರು ಮದುವೆಯಾಗಿದ್ದು ಸುಮಂಗಲಿಯರು ಈ ವ್ರತವನ್ನು ಆಚರಣೆ ಮಾಡ್ತೀರಾ ಅವರಿಗೆ ಸಂತಾನ ಫಲಬದ್ಧತೆಗೆ ತಾಯಿಯ ಒಂದು ಅನುಕರಣೆ ಕೂಡ ಆಗುತ್ತೆ. ಕುಟುಂಬಕ್ಕೆ ಒಂದು ಪ್ರಗತಿಗೆ, ಒಂದು ಏಳಿಗೆಗೆ, ಸುಖ ಸಮೃದ್ಧಿಗೆ ತಾಯಿಯ ಆಶೀರ್ವಾದದ ಜೊತೆಗೆ ಪತಿಯ ದೀರ್ಘಾಯುಷ್ಯಕ್ಕೆ ದೀರ್ಘ ಸುಮಂಗಲಿಯ ಆಶೀರ್ವಾದವು ಗೌರಿ ತಾಯಿಯಿಂದ ದೊರಕುತ್ತೆ. ಹಾಗಾಗಿ ಮದುವೆ ಆಗಿರುವಂತ ಹೆಣ್ಣು ಮಕ್ಕಳಾಗಿರ್ಬೋದು ಅಥವಾ ಮದುವೆ ಆಗಿಲ್ಲದೆ ಇರುವಂತ ಕನ್ಯರಾಗಿರ್ಬೋದು ತಪ್ಪದೆ ಎಲ್ಲರೂ ಸ್ವರ್ಣ ಗೌರಿ ವ್ರತವನ್ನ ಆಚರಣೆ ಮಾಡಬೇಕೆಂದು ಹೇಳಲಾಗುತ್ತೆ. ಶಿವನ ಪತಿಯಾದ ಗೌರಿ ದೇವಿಯು ತನ್ನ ತವರು ಮನೆಗೆ ಹೋಗುತ್ತಾಳೆ. ಮರುದಿನ ಗಣೇಶನು ಬಂದು ಅವಳನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗುತ್ತಾನೆ ಎಂದು ನಂಬಿಕೆ. ಹಾಗಾಗಿ ಮನೆಗೆ ಬಂದಂತ ಗೌರಿ ದೇವಿಯನ್ನು ನಮ್ಮ ಯಥಾಶಕ್ತಿ ಪ್ರಕಾರವಾಗಿ ತಾಯಿಯನ್ನು ಸತ್ಕರಿಸಿ ತಾಯಿಗೆ ಬಾಗಿನವನ್ನು ಕೊಟ್ಟು ಕಳುಹಿಸುವುದು ಪದ್ಧತಿಯಾಗಿದೆ. ಹಾಗಾಗಿ ನಾವು ಯಾವ ಒಂದು ಶುಭ ಮುಹೂರ್ತದಲ್ಲಿ ತಾಯಿಗೆ ಪೂಜೆ ಮಾಡಿ ಬಾಗಿನವನ್ನು ಸಮರ್ಪಣೆ ಮಾಡಬೇಕು ಎಂದು ನೋಡೋಣ. ತೃತೀಯ ತಿಥಿ ಪ್ರಾರಂಭವಾಗುವುದು ಸೆಪ್ಟೆಂಬರ್ 5ನೇ ತಾರೀಕು 12 ಗಂಟೆ 21 ನಿಮಿಷ ಅಂದ್ರೆ ಮಧ್ಯಾಹ್ನ 12 ಗಂಟೆ 21 ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ 6ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ತೃತೀಯ ತಿಥಿ ಮುಕ್ತಾಯವಾಗುತ್ತೆ. ಹಾಗಾಗಿ ನಾವು 5ನೇ ತಾರೀಕು ತೃತೀಯ ತಿಥಿ ಪ್ರಾರಂಭವಾಗಿದ್ರೂ ಕೂಡ ನಾವು ಸೂರ್ಯೋದಯವನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಸೆಪ್ಟೆಂಬರ್ 6ನೇ ತಾರೀಕು ಗೌರಿ ಹಬ್ಬವನ್ನ ಅಥವಾ ಸ್ವರ್ಣ ಗೌರಿ ವ್ರತವನ್ನ ಆಚರಣೆಯನ್ನ ಮಾಡಬೇಕಾಗುತ್ತೆ. ಈ ಬಾರಿ ಸೆಪ್ಟೆಂಬರ್ 6ನೇ ತಾರೀಕು ಶುಕ್ರವಾರ ಬಿದ್ದಿರೋದ್ರಿಂದ ಗೌರಿಯನ್ನ ಪೂಜೆ ಮಾಡೋದು ಬಹಳ ಶ್ರೇಷ್ಠ. ಹಾಗೆ ಶುಭ ಮುಹೂರ್ತ ನೋಡಿದ್ರೆ ಪ್ರಾತಃ ಕಾಲ ಗೌರಿ ಪೂಜೆಗೆ ಬಹಳ ಶ್ರೇಷ್ಠವಾದಂತ ಮುಹೂರ್ತ 6 ಗಂಟೆ 21 ನಿಮಿಷದಿಂದ 8 ಗಂಟೆ 49 ನಿಮಿಷದವರೆಗೆ ಪೂಜೆಗೆ ಒಳ್ಳೆಯ ಒಂದು ಮುಹೂರ್ತವಿದೆ. ಹಾಗೆ ಹಸ್ತ ನಕ್ಷತ್ರ ಚಾಲ್ತಿಯಲ್ಲಿರುತ್ತೆ. ಜೊತೆಗೆ ನೀವು ಸಿಂಹ ಲಗ್ನದಲ್ಲಿ ನೀವು ಪೂಜೆಯನ್ನ ಮಾಡ್ಕೊಳ್ತೀರಾ. ಆದಷ್ಟು ಇದೇ ಒಂದು ಲಗ್ನದಲ್ಲಿ ಅಥವಾ ಇದೇ ಒಂದು ಮುಹೂರ್ತದಲ್ಲಿ, ಯಾಕಂದ್ರೆ 2 ಗಂಟೆ 21 ನಿಮಿಷಗಳ ಕಾಲ ನಮಗೆ ಪೂಜೆಯ ಒಂದು ಸಮಯ ಸಿಗುತ್ತೆ. ಹಾಗಾಗಿ ಆರಾಮಾಗಿ ನಾವು ಒಂದು ಪೂಜೆಯನ್ನ ಮಾಡ್ಕೊಳ್ಬಹುದು.
ಈಗ ಗೌರಮ್ಮನನ್ನ ತಂದು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡುವಂತವರ ಮನೆಯಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಬಹುದು. ಈ ರೀತಿಯಲ್ಲಿ ಮಾಡ್ಕೊಳ್ಬಹುದು. ಯಾರ ಮನೆಯಲ್ಲಿ ಪ್ರತಿಷ್ಠಾಪನೆ ಇರಲ್ಲ. ಒಬ್ರು ನಾಗನಿಗೆ ತನಿ ಎರೆಯುವ ಕಾರಣದಿಂದ ಗೌರಿಯನ್ನು ಮನೆಗೆ ತಂದು ಪೂಜೆಯನ್ನು ಮಾಡುವುದಿಲ್ಲ. ಕೆಲವರ ಮನೆಯಲ್ಲಿ ತನೆ ಎರೆಯುವುದಿಲ್ಲ. ಆದರೂ ಅವರು ಗಣೇಶನನ್ನು ಮನೆಗೆ ತಂದು ಪೂಜೆ ಮಾಡುವ ಪದ್ಧತಿ ಇರುವುದಿಲ್ಲ. ಅವರು ಕೂಡ ಆರಾಮವಾಗಿ ನಿಮ್ಮ ಮನೆಯಲ್ಲಿ ಚಿಕ್ಕದೊಂದು ಗಣೇಶನ ವಿಗ್ರಹ ಇದ್ರೆ ಪೂಜೆಯನ್ನ ಮಾಡಿಕೊಳ್ಬಹುದು. ಅಥವಾ ಶಿವ ಪಾರ್ವತಿಯ ಫೋಟೋ ಏನಾದ್ರೂ ಇದ್ರೆ ಅಲ್ಲಿಗೂ ಕೂಡ ನೀವು ಪೂಜೆಯನ್ನ ಮಾಡಿ ಯಥಾ ಪ್ರಕಾರವಾಗಿ ನೈವೇದ್ಯವನ್ನು ಕೂಡ ಮಾಡಿಕೊಳ್ಬಹುದು. ನಂತರ ನೀವು ದೇವಸ್ಥಾನಗಳಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲಿ ಗೌರಿಯನ್ನ ಗಣೇಶನನ್ನ ಸ್ಥಾಪನೆಯನ್ನ ಮಾಡಿರ್ತಾರೆ. ಭಕ್ತಾದಿಗಳಿಗೆ ಪೂಜೆಯನ್ನು ಮಾಡುವ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ನಾವು ಗೌರಿಯ ಪೂಜೆಗೆ ಏನು ಪದಾರ್ಥಗಳು ಬೇಕು ಎಲ್ಲ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡಿಟ್ಕೊಂಡು ಅಲ್ಲಿಗೆ ಹೋಗಿ ಗೌರಮ್ಮನನ್ನ ಪೂಜೆಯನ್ನ ಮಾಡಿಕೊಂಡು ಅಲ್ಲಿಗೆ ಬಂದಿರುವಂತ ಮುತ್ತೈದೆಯರಿಗೆ ಬಾಗಿನ ಆಗಿರ್ಬಹುದು ಅಥವಾ ತಾಂಬೂಲವನ್ನು ಕೊಟ್ಟು ಮನೆಗೆ ಬರ್ಬೋದು. ಇದಿಷ್ಟು ಕೂಡ ಆಚರಣೆ ಮಾಡುವಂತಹ ಸರಳ ಪದ್ಧತಿಯಾಗಿರುತ್ತೆ. ಮೊದಲು ಈ ದಿನ ಪೂಜೆಯನ್ನ ಮಾಡುವಂತವರು ತಲೆ ಮೇಲೆ ಅರಿಶಿಣ ನೀರನ್ನ ಎಣ್ಣೆ ನೀರಿನ ಸ್ನಾನವನ್ನ ಮಾಡ್ಕೊಳ್ಬೇಕಾಗುತ್ತೆ. ಎಣ್ಣೆ ಸ್ನಾನ ಮಾಡಿ ಮಹಿಳೆಯರು ಗೌರಿ ಪೂಜೆಯನ್ನ ಮಾಡ್ಕೊಳ್ಬೇಕು. ಯಾವುದೇ ಒಂದು ಮಂಗಳಕರ ವ್ರತ ಆಗಿದ್ರು ಕೂಡ ಎಣ್ಣೆ ಸ್ನಾನ ಮಾಡಿ ಪೂಜೆಯನ್ನ ಮಾಡಿದ್ರೆ ಬಹಳ ಶ್ರೇಷ್ಠ. ಇನ್ನು ಮನೆಯನ್ನೆಲ್ಲ ಗಂಜಲವನ್ನ ಹಾಕಿ ಎಲ್ಲ ಪ್ರೋಕ್ಷಣೆ ಮಾಡಿ ಇಟ್ಕೊಂಡು ಮನೆಯನ್ನೆಲ್ಲ ಗುಡಿಸಿ ಒರೆಸಿ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು. ಹೆಚ್ಚಾಗಿ ಅಂದ್ರೆ ಬಹುತೇಕ ಜನರು ಅರಿಶಿಣದಿಂದ ಗೌರಿಯನ್ನ ಮಾಡಿ ಪೂಜೆಯನ್ನ ಮಾಡುವುದೇ ಅವರ ಸಂಪ್ರದಾಯವಾಗಿದೆ. ಅಂತವರು ಅರಿಶಿಣದ ಗೌರಿಯನ್ನ ಇಟ್ಟೆ ಪೂಜೆಯನ್ನ ಮಾಡ್ಕೊಳ್ಬಹುದು. ಯಾರು ಅರಿಶಿಣದಿಂದ ಮಾಡಿದ ಗೌರಿಯನ್ನು ಇಡಲ್ಲ ಅಂತವರು ಬೇಕಿದ್ರೆ ಮಣ್ಣಿನಿಂದ ಮಾಡಿದ ಗೌರಮ್ಮನನ್ನು ಕೂಡ ಪ್ರತಿಷ್ಠಾಪನೆ ಮಾಡ್ಕೊಳ್ಬಹುದು. ಇನ್ನು ಪೂಜೆಗೆ ಅವಶ್ಯಕತೆ ಇರುವ ಎಲ್ಲಾ ಸಾಮಗ್ರಿಗಳನ್ನ ಅಂತಂದ್ರೆ ಅರಿಶಿಣ, ಕುಂಕುಮ, ಕರ್ಪೂರ, ಗಂಧದ ಕಡ್ಡಿ, ಹಣ್ಣುಗಳು ಮತ್ತು ನೈವೇದ್ಯಕ್ಕೆ ಸಂಬಂಧಪಟ್ಟಂತಹ ಆಹಾರ ಪದಾರ್ಥಗಳಾಗಿರ್ಬಹುದು. ಇನ್ನು ಮುಖ್ಯವಾಗಿ 16 ಎಳೆ ಅಥವಾ 16 ಗಂಟುಗಳಿರುವಂತಹ ರಥದ ದಾರವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಮತ್ತು ಪಂಚಾಮೃತ ಅಭಿಷೇಕಕ್ಕೆ ಅಂತ ಹೇಳಿ ಹಸಿ ಹಾಲು, ಮೊಸರು, ಜೇನುತುಪ್ಪ ಮತ್ತು ತುಪ್ಪದ ಮಿಶ್ರಣ, ಹಾಗೆ ಎಳನೀರು, ಬಾಳೆಹಣ್ಣು, ಪಂಚಾಮೃತಕ್ಕೆ ಅಂತ ಇವೆಲ್ಲವನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ನಂತರ ಅಕ್ಕಪಕ್ಕದಲ್ಲಿ ಇಡೋಕೆ ಬಾಳೆ ದಿಂಡು ಹಾಗೆ ಮಾವಿನ ತೋರಣ ಇವೆಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಮುಖ್ಯವಾಗಿ ನೀವು ಪೂಜೆಗೆ ಕೂತ್ಕೊಳ್ಳೋರು ಮಣೆ ಆಗಿರ್ಬೋದು ಅಥವಾ ಚಾಪೆಯನ್ನಾದರೂ ಕೆಳಗೆ ಹಾಕಿಕೊಂಡು ನೀವು ಪೂಜೆಗೆ ಕೂತ್ಕೊಳ್ಬೇಕಾಗುತ್ತೆ. ಇನ್ನು ಗೌರಿಗೆ ಸಂಬಂಧಪಟ್ಟಂತ ಬಿಚ್ಚೋಲೆ ಸೆಟ್ ಬರುತ್ತಲ್ಲ, ನಿಮ್ಗೆಲ್ಲ ಗೊತ್ತಿರಬಹುದು. ಅಚ್ಚಣಿಗೆ ಹಾಗೆ ಕರಿಮಣಿ ಮತ್ತು ಅರಿಶಿಣ, ಕುಂಕುಮ ಇವೆಲ್ಲವನ್ನು ಕೂಡ ಮುಖ್ಯವಾಗಿ ಎತ್ತಿಟ್ಕೊಳ್ಬೇಕು. ಮತ್ತೆ ಗೌರಿಗೆ ಕೊಡುವಾಗೆ ಅಂದ್ರೆ ಗೌರಮ್ಮನಿಗೆ ಅಂತಾನೆ ಒಂದು ಬಾಗಿನವನ್ನ ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಗೌರಮ್ಮನಿಗೆ ಆರತಿಯನ್ನು ಮಾಡುವವರು ಹೂರ್ಣದ ಆರತಿಯನ್ನು ಮಾಡಿದರೆ ಬಹಳ ಶ್ರೇಷ್ಠ. ಹಾಗಾಗಿ ಹೂರ್ಣದ ಆರತಿಯನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಕೆಂಪಾರತಿ ಬೇಕಾಗುತ್ತೆ. ಹಾಗಾಗಿ ಒಂದು ಪ್ಲೇಟಿಗೆ ಅರಿಶಿಣವನ್ನ ಹಾಕಿ ಕುಂಕುಮವನ್ನ ಹಾಕಿ ತುಪ್ಪದ ದೀಪವನ್ನು ಕೂಡ ಹಚ್ಕೋಬೇಕಾಗುತ್ತೆ ತಾಯಿಗೆ. ಇದನ್ನ ಕೆಂಪಾರತಿ ಅಂತ ಹೇಳಿ ನೀವು ಗೌರಮ್ಮನಿಗೆ ಮಾಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಉಪಾಯನ ದಾನ ಅಂದ್ರೆ ಬ್ರಾಹ್ಮಣರಿಗೆ ಅಥವಾ ಬ್ರಾಹ್ಮಣ ಮುತ್ತೈದರಿಗೆ ಕೊಡುವಂತ ಉಪಾಯನ ದಾನವನ್ನ ಎತ್ತಿಟ್ಕೋಬೇಕು. ಜೊತೆಗೆ ತೆಂಗಿನಕಾಯಿ, ಹೂವು, ಪತ್ರೆ ಎಲ್ಲವನ್ನು ಕೂಡ ನೀವು ಪೂಜೆಗೆ ರೆಡಿ ಮಾಡಿಕೊಂಡು ಇಟ್ಕೋಬೇಕು. ಹಾಗೆ ಮತ್ತೊಂದು ಮುಖ್ಯವಾಗಿ ಬೇಕಾಗಿರುವಂತದ್ದು ಗೆಜ್ಜೆ ವಸ್ತ್ರ. ಗೆಜ್ಜೆ ವಸ್ತ್ರ ಇಲ್ಲದೆ ಗೌರಿಯ ಒಂದು ಪೂಜೆಯೂ ಇಲ್ಲ ಮತ್ತು ಮಹಾಲಕ್ಷ್ಮಿಯ ಒಂದು ಪೂಜೆಯೂ ಕೂಡ ಇಲ್ಲ. ಹಾಗಾಗಿ ಮೊದಲು ಗೆಜ್ಜೆ ವಸ್ತ್ರವನ್ನು ಏರಿಸಿ ಸಾಮಾನ್ಯವಾಗಿ ಎಷ್ಟು ಸಂಖ್ಯೆಯಲ್ಲಿ ಬೇಕು ಅಂದ್ರೆ ಸಾಮಾನ್ಯವಾಗಿ ಎಲ್ಲರ ಪೂಜೆಯಲ್ಲಿ ಬಳಸುವಂತದ್ದು 18+2 ಗೆಜ್ಜೆ ವಸ್ತ್ರ ಮುಖ್ಯ. ಅದಾದ್ರ ಮೇಲೆ ನೀವು 16 ಗೆಜ್ಜೆ ವಸ್ತ್ರವನ್ನು ಕೂಡ ಏರಿಸ್ಕೊಳ್ಬಹುದು ಅಥವಾ 108 ಗೆಜ್ಜೆ ವಸ್ತ್ರವನ್ನು ಕೂಡ ಏರಿಸ್ಕೊಳ್ಬಹುದು. ಅದು ನಿಮ್ಮ ಅನುಕೂಲ. ಮುಖ್ಯವಾಗಿ 18+2 ಗೆಜ್ಜೆ ವಸ್ತ್ರ ಗೌರಮ್ಮನಿಗೆ. ಇನ್ನು ಮುಖ್ಯವಾಗಿ ಗಣೇಶನಿಗೂ ಕೂಡ ಪೂಜೆ ಮಾಡಬೇಕಾಗುತ್ತೆ. ಹಾಗಾಗಿ ಗಣೇಶನಿಗೂ ಕೂಡ 21+2 ಗೆಜ್ಜೆ ವಸ್ತ್ರವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಹಾಗೆ ಗಣೇಶನ ವಿಗ್ರಹವನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಕಳಸದಲ್ಲಿ ನೀರನ್ನ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಸಂಕಲ್ಪವನ್ನ ಮಾಡೋಕೆ ನೀರನ್ನ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಮತ್ತು 2 ತಟ್ಟೆಗಳಾಗಿರ್ಬೋದು, ಪಂಚಪತ್ರೆ ಉದ್ಧರಣೆ ಆಗಿರ್ಬೋದು, ಕದಲಾರತಿ ಆಗಿರ್ಬೋದು, ಮತ್ತೆ ಗಂಟೆ ನಾದ ಮಾಡೋಕೆ ಗಂಟೆ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡು ಪೂಜೆಗೆ ಕೂತ್ಕೊಳ್ಬೇಕಾಗುತ್ತೆ. ಮತ್ತು ಮುಖ್ಯವಾಗಿ ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗುತ್ತೆ.
ನಾವು ತಿಳಿಸುವ ಸಂಕಲ್ಪ ಮಂತ್ರವನ್ನು ನೀವು ಯಾವುದೇ ಒಂದು ಬೇರೆ ಪೂಜೆಗಳಿಗೂ ಕೂಡ ನೀವು ಬಳಸ್ಕೊಂಡು ಪೂಜೆ ಮಾಡ್ಕೊಳ್ಬಹುದು. ಅಂದರೆ ವ್ರತದ ಒಂದು ಪೂಜೆ ಹೆಸರನ್ನು ಹೇಳಿ ನೀವು ಹೇಳ್ಕೊಳ್ಬಹುದು. ಯಾವ ಸಂಕಲ್ಪವನ್ನು ಹೇಳ್ಕೋಬೇಕು ಅಂತ ನೋಡೋಣ. ಮೊದಲು ಪೂಜೆಯನ್ನು ಮಾಡೋದಕ್ಕೂ ಮುಂಚೆ ನಿಮ್ಮ ಕುಲದೇವರಿಗೆ ಪೂಜೆಯನ್ನು ಮಾಡಿಕೊಂಡು ಕುಲದೇವರನ್ನ ನೆನೆಸ್ಕೊಂಡೆ ನೀವು ಪೂಜೆಗೆ ಕೂರಬೇಕಾಗುತ್ತೆ. ನಂತರ ದೇವತಾ ಸ್ಮರಣೆ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಇಯೋ ಅಂತ ಹೇಳ್ಕೊಳ್ಳಿ. ನಂತರ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಛಾಯೆ ಸರ್ವ ವಿಘ್ನೋಪಶಾಂತಯೇ ಅಂತ ಹೇಳ್ಕೊಂಡು ಗಣಪತಿಯನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ನಂತರ ನಿಮ್ಮ ಯಾವ ಗ್ರಾಮ ದೇವತೆಗಳಿರುತ್ತೆ ಆ ಗ್ರಾಮ ದೇವತೆಗಳನ್ನು ಕೂಡ ನೆನೆಸ್ಕೋಬೇಕು. ಓಂ ಶ್ರೀ ಗ್ರಾಮ ದೇವತಾಭ್ಯೋ ನಮಃ ಅಂತ ಹೇಳ್ಕೊಂಡು ಗ್ರಾಮ ದೇವತೆಯನ್ನು ಕೂಡ ನೆನೆಸ್ಕೊಳ್ಬೇಕಾಗುತ್ತೆ. ನಂತರ ನಿಮ್ಮ ಇಷ್ಟ ದೇವರು ಯಾವುದೇ ನಿಮ್ಮ ಇಷ್ಟ ದೇವರಿರಲಿ ಆ ದೇವರ ನಾಮಸ್ಮರಣೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ಓಂ ಶ್ರೀ ಇಷ್ಟ ದೇವತಾಭ್ಯೋ ನಮಃ ಅಂತ ಹೇಳಿ ನಿಮ್ಮ ಇಷ್ಟ ದೇವರನ್ನ ನೆನೆಸ್ಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಂಡು ಪೂಜೆಯನ್ನ ಮಾಡಬೇಕಾಗುತ್ತೆ. ನಂತರ ದೀಪವನ್ನ ಬೆಳಗಿಸಬೇಕಾಗುತ್ತೆ. ದೀಪವನ್ನ ಏಕಾಭಿವೃದ್ಧಿಯಲ್ಲಾಗಿರ್ಬೋದು ಅಥವಾ ಗಂಧದ ಕಡ್ಡಿಯಲ್ಲಿ ದೀಪವನ್ನ ಬೆಳಗಿಸಬೇಕು. ಹಾಗೆ ನೀವು ಡೈರೆಕ್ಟ್ ಆಗಿ ಬೆಂಕಿ ಪಟ್ಟಣದಲ್ಲಿ ಅಂದರೆ ಮ್ಯಾಚ್ ಬಾಕ್ಸ್ ಅಲ್ಲಿ ನೀವು ದೀಪವನ್ನ ಬೆಳಗಿಸಬಾರದು. ದೀಪವನ್ನು ಬೆಳಗಬೇಕಾದ್ರೆ ಸರಳವಾದ ದೀಪದ ಒಂದು ಮಂತ್ರವನ್ನು ಹೇಳ್ಕೊಂಡು ದೀಪವನ್ನು ಬೆಳಗಿಸಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪಾದ ಶತ್ರು ಬುದ್ಧಿ ವಿನಾಶಯ ದೀಪ ಜ್ಯೋತಿರ್ ನಮೋಸ್ತುತೆ. ದೀಪ ಜ್ಯೋತಿಂ ಪರಬ್ರಹ್ಮ ದೀಪ ಜ್ಯೋತಿರ್ ಜನಾರ್ದನಂ ದೀಪೋ ಮೇ ಹರತು ಮೇ ಪಾಪಂ ದೀಪ ಜ್ಯೋತಿರ್ ನಮೋಸ್ತುತೆ. ಸರಳವಾದ ಈ ಮಂತ್ರವನ್ನು ಹೇಳ್ಕೊಂಡು ನೀವು ದೀಪವನ್ನು ಹಚ್ಚಬೇಕು. ನಂತರ ನೀವು ಘಂಟಾನಾದವನ್ನ ಮಾಡಿಕೊಂಡು ಘಂಟಾ ಪೂಜೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಅದರ ನಂತರ ನೀವು ಸಂಕಲ್ಪವನ್ನ ಮಾಡ್ಕೊಳ್ಬೇಕು. ಸಂಕಲ್ಪಕ್ಕೆ ಅಕ್ಷತೆ ಹೂವು ನಾಣ್ಯ ಬಟ್ಟಲಡಕೆ ನೀವು ಎಡಗೈಯಲ್ಲಿ ಇದನ್ನೆಲ್ಲ ಇಟ್ಟುಕೊಂಡು ಬಲ ಕೈಯನ್ನ ಅದರ ಮೇಲೆ ಮುಚ್ಚಿ ಬಲಗಾಲ ಮೇಲೆ ಅದನ್ನು ಇಟ್ಕೊಂಡು ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗುತ್ತೆ. ಸಂಕಲ್ಪ ಮಂತ್ರ ಶುಭೆ ಶೋಭಾನೆ ಮುಹೂರ್ತೆ ಆದ್ಯ ಬ್ರಾಹ್ಮಣ ದ್ವಿತೀಯ ಪರಾದೆ ಶ್ರೀ ಶ್ವೇತ ವರಹ ಕಲ್ಪ ವೈವತ್ಸ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಭರತ ವರ್ಷೆ ಭರತ ಖಂಡೆ ಜಂಬೋದ್ವೀಪೆ ದಂಡಕಾರಣ್ಯ ಗೋದಾವರಿಯ ದಕ್ಷಿಣೆ ತೀರೆ ಶಾಲಿವಾಹನ ಶಕೆ ಬೌದ್ಧವತಾರೆ ರಾಮಕ್ಷೇತ್ರ ಅಸ್ಮಿನ್ ವರ್ತಮಾನೆ ಚಂದ್ರಮಾನೇನ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತೋ ಭಾದ್ರಪದ ಮಾಸೆ ಶುಕ್ಲ ಪಕ್ಷೆ ತೃತೀಯಾಯಾಂ ಶುಭತಿಥೌ ಶುಕ್ರವಾಸರೆ ಶುಭ ನಕ್ಷತ್ರೆ ಶುಭಯೋಗೆ ಶುಭಕರಣೆ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಅಸ್ಮಂ ಕಂ ಸಹಕುಟುಂಬನಾಂ ಕ್ಷೇಮ ಧೈರ್ಯ ವಿಜಯ ವೀರ್ಯ ಆಯುರ್ ಆರೋಗ್ಯ ಐಶ್ವರ್ಯಾಭಿವೃದ್ಧ್ಯಂ ಧರ್ಮಾರ್ಥ ಕಾಮ ಮೋಕ್ಷಾಖ್ಯ ಚತುರ್ವಿಧ ಪುರುಷಾರ್ಥ ಸಿದ್ಧಾರ್ಥಂ ಶ್ರೀ ಪುತ್ರ ಪೌತ್ರ ಧನ ವಿದ್ಯೆ ಜಯ ಕೀರ್ತಾಯುರಾರೋಗ್ಯಾದಿ ಕಿಲಾಭಿಷ್ಟ ಸಿದ್ಧಾರ್ಥಂ ಸಂತಷ್ಟ ಚಿರಕಾಲ ಸೌಮಂಗಲ್ಯ ಸಿದ್ಧಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥಂ ಪರಮಾತ್ಮನಿ ಅಚಲ ಭಕ್ತಿ ಸಿದ್ಧಾರ್ಥಂ ವರ್ಷೆ ವರ್ಷೆ ಕೃತ್ಯ ಏತದ್ವಶ ಪ್ರಯುಕ್ತ ಶ್ರೀ ಸ್ವರ್ಣ ಗೌರಿ ಈತರ್ಥ್ಯ ಶ್ರೀ ಪಾರ್ವತಿ ಸಮೇತ ಪರಮೇಶ್ವರ ಪ್ರೇರಣೆಯ ಶ್ರೀ ಸ್ವರ್ಣ ಗೌರಿ ಜ್ಞಾನ ವಾಹನದಿ ಷೋಡಪಚಾರ ಪೂಂಜನಾಂಚ ಕರಿಷ್ಯ. ಪೂರ್ತಿ ಮಂತ್ರವನ್ನ ನೀವು ಸಂಕಲ್ಪಕ್ಕೆ ಹೇಳ್ಕೋಬೇಕಿದ್ರೆ ಇದರಲ್ಲೇ ಎಲ್ಲ ಇದೆ. ನಿಮಗೆ ಏನು ಕೂಡ ಕೇಳ್ಕೋಬೇಕಾಗಿಲ್ಲ, ಇದರಲ್ಲೇ ಎಲ್ಲ ಇದೆ. ಇದನ್ನ ನಾನು ಹಾಕಿದ್ದೀನಿ, ನೀವು ಇದನ್ನ ಹೇಳ್ಕೊಳ್ಬೋದು ಅಥವಾ ಕೇಳಿ ನೀವು ಅಕ್ಷತೆ ಹೂವು ತುಳಸಿಯನ್ನ ಆರ್ಘ್ಯ ಪಾತ್ರೆಗೆ ಬಿಡಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್.